ಅಣ್ಣವ್ರು ಎಷ್ಟು ಚೆನ್ನಾಗಿ ಬದುಕ್ಬಿಟ್ರು ಅವರು. ಅಲ್ಲಿ ಕೊನೆವರೆಗೂ ಅವರು ಯಾವುದೋ ಒಂದು ಶಕ್ತಿ ನಂಗೆ ಮಾಡಿಸ್ತಾ ಇದೆ. ಹೆಂಗೆ ಬಂತು ಈ ಜ್ಞಾನ ಇವ್ರಿಗೆ ಅಂತ ನಾನು ಒಂದಿನ ಕೇಳಿದೆ ಗುರೂಜಿಗೆ. ಹೆಂಗೆ ಇಷ್ಟು ನಮ್ಮಟ್ಟಿಗೆ ಅವರು ಮನುಷ್ಯನಾಗಿ ಕಾಣ್ತೀರಿ ಏನು ಅಂತ. ಇಲ್ಲಪ್ಪ ಅವರು ರಾಮಕೃಷ್ಣ ಪರಮಹಂಸರು 7ನೇ ಶಿಷ್ಯರು ಅವರು ಪಾಸ್ಟ್ ಲೈಫಲ್ಲಿ ಅಂದರು. ಅಣ್ಣವರು. ನಮಗೀಗ ಅಣ್ಣವ್ರು ಅಂದ ತಕ್ಷಣ ಆ ಪಿಕ್ಚರ್ ಕಣ್ಮುಂದೆ ಬರ್ತಾಯಿದೆ. ನಮ್ಮ ಕಣ್ಮುಂದೆ ಬರ್ತಾರೆ ಅನ್ನಮಯ ಕೋಶ, ಫರ್ಗೆಟ್ ದಟ್. ಅಗೇನ್ ಐಮ್ ಟಾಕಿಂಗ್ ಅಬೌಟ್ ದ ಅದರ್ 4. ಕೊನೆಗೆ ಸೋಲ್ ಅಂತ ಏನು ಬರುತ್ತೆ ಅದು, ಅದ್ರದ್ದು ಅದೊಂದು ಇನ್ಸಿಡೆಂಟು ಹೇಳಿಬಿಟ್ರು ಅವರು. ಇದು ಸುಮಾರು ಜನ ಬೇರೆ ಇಂಟರ್ವ್ಯೂಲಿ ಹೇಳಿದ್ದಾರೆ. ಅಣ್ಣವ್ರು ರಾಮಕೃಷ್ಣ ಪರಮಹಂಸರು ಶಿಷ್ಯ ಅಂತ ಇನ್ನೊಬ್ಬರು ಹೇಳಿದ್ದಾರೆ. ಭಾಳ ಇನ್ನೊಂದು ವಿಷಯ ಏನಂತಂದರೆ ದಟ್ ಡೇ ಕೂಡ ಹೇಳಿದ್ರು ಗುರೂಜಿ. ಅಂದರೆ ಏನಾಯಿತು ಅಂತ ಕೇಳಿದೆ ನಾನು ಸುಮ್ಮನೆ. ಆವಾಗ ಒಂದು ದಿವಸ ಹಿಂಗೆ ಕೂತಿದ್ದಾಗ ಇವರ ಮನಸ್ಸನ್ನು ಅರಿತ ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ಏನು ಬೇಕು ನಿನಗೆ ಅಂದ್ರಂತೆ ಆ ಲೈಫ್ ಅಣ್ಣವ್ರಿಗೆ. ಅವರು ನಾನು ಕಲೆಯಲ್ಲಿ ಮುಂದೆ ಬರಬೇಕು ಅಂತ ಆಸೆ ನನಗೆ ಅಂದರು. ಆಗ್ತೇ ಹೋಗು ಅಂದ್ರು ಅಂತ. ಅಷ್ಟೇ ಮುಗಿದೋಯ್ತು. ಇಷ್ಟೇ ಡೀಲ್ ಅಂತಾಗಿದ್ದು. ಆಗ್ತೇ ಹೋಗು. ನೆಕ್ಸ್ಟ್ ಕಟ್ ಮಾಡಿದ್ರೆ ಅಣ್ಣವರು. ಇವಾಗ ಇಮ್ಯಾಜಿನ್ ಮಾಡಿ ನೀವು, ಅವರು ಪ್ಲ್ಯಾಟ್ಫಾರ್ಮ್ ಹೆಂಗೆ ಉಟ್ಕೊಂತು ನೋಡಿ. ಎಷ್ಟು ಕತೆಗಳು, ಎಂಥ ಡೈರೆಕ್ಟರ್ಸ್ಗಳು. ಒಂದು ರಂಗಮಂಚ ಸಜ್ಜಾಯ್ತಲ್ಲ, ಒಂದು ರಂಗಮಂಚವೇ ಸಜ್ಜಾಯಿತು. ಅಂಥ ರೈಟರ್ಸು, ಡೈರೆಕ್ಟರ್ಸು, ಅಂಥ ಕತೆಗಳು. ಆಮೇಲೆ ಅವ್ರು ಬಂದಂಥ ಟೈಮು, ಅವರನ್ನು ಅಷ್ಟು ಮಟ್ಟಕ್ಕೆ ಕರ್ಕೊಂಡೋದಂಥ ಅಭಿಮಾನಿಗಳು. ಅದಕ್ಕೆ ಅವ್ರು ಹೇಳ್ತಾರಲ್ಲ ಎಷ್ಟೋ ಕಡೆ, ಯಾವುದೋ ಶಕ್ತಿ ಗೊತ್ತಿಲ್ಲ ಕರ್ಕೊಂಡೋಯ್ತು ನಾನು, ಇನ್ನೂ ಇದೇ ನಡೆಯೋ ಮಂಕೆ ಅಂತ ಅವ್ರ ಇಂಟರ್ವ್ಯೂ ಎಲ್ಲ ನೋಡಿದಾಗ. ಯಾಕೆ ಅಂತಂದರೆ ಇದು ಅವ್ರಿಗೆ ಗೊತ್ತಿತ್ತಾ ಅದು ಗೊತ್ತಿಲ್ಲ ನಮಗೆ. ಅವ್ರಿಗೆ ಗೊತ್ತಿತ್ತಾ ಗೊತ್ತಿಲ್ಲ ನನಗೆ. ಗುರುಜಿನ ಕೇಳಿದಾಗ ಹೇಳ. ಆಮೇಲೆ ವಿಷ್ಣು ಸರ್ ಅಷ್ಟೇ ಅಂತ. ಅವರು ಪ್ರೀವಿಯಸ್ ಬರ್ತಲ್ಲಿ ಈಸ್ ಎ ಋಷಿ. ಇದು ಹೇಳಿದ್ರು, ಇದು ಅನಿರುದ್ಧ್ಗೆ ಹೇಳಿದರು. ಲಕ್ಷ್ಮೀ ಅಮ್ಮ ಅಂತೀನಿ, ಭಾರತಿ ಅಮ್ಮಗೆ ಹೇಳಿದರು. ಆಶ್ರಮಕ್ಕೆ ಒಂದ್ಸಲಿ ಬಂದಿದ್ದರು. ಅವತ್ತು ಹ್ಯಾಪೆಂಟಂಗೆ ಬರೋದು ಏನೋ ಗೊತ್ತಿಲ್ಲ, ನಾನು ಹೇಳಿ ಏನೋ ಬಂದಿದ್ರು, ಮೀಟ್ ಆಗಿದ್ರು. ಆವಾಗ ನಿಮ್ಮ ಯಜಮಾನ್ರು ಮಹಾ ತಪಸ್ವಿ ಋಷಿ ಅಲ್ಲಮ್ಮ ಹೋದ ಜನ್ಮದಲ್ಲಿ ಅಂತಲೇ ಹೇಳಿದ್ರು. ಯಾವ ಋಷಿ ಗೊತ್ತಿಲ್ಲ, ಏನು ಅಂತ ಹೆಸರು ಗೊತ್ತಿಲ್ಲ. ಬಟ್ ಅದನ್ನೇ ಹೇಳ್ತೀವಿ. ಇದೇನು ಅಂತಂದರೆ ದ ಟ್ರಾವೆಲ್ ಆಫ್ ದ ಸೋಲ್ ಜರ್ನಿ ಇದೆಯಲ್ಲ, ಅದೇನಾದ್ರು ಒಂದು ಸಣ್ಣದ ಆಸೆ ಇದ್ದರೂ ಕೂಡ ಅದು ಮುಗಿಸ್ಕೊಂಬ ಅಂತ ಕಳಿಸುತ್ತಂತೆ. ಕಲೆಯಲ್ಲಿ ಆಸೆ ಇದೆ ಅಂದಮೇಲೆ ಹೋಗಿ ಮುಗಿಸ್ಕೊಂಬ. ಇನ್ನೊಂದು ಆಸೆ ಮುಗಿಸ್ಕೊಂಬ. ಕ್ರಿಕೆಟ್ ಏನೋ ಕ್ರೀಡೆ ಹೋಗಿ ಮುಗಿಸ್ಕೊಂಬ. ಏನು ಬ್ಯಾಲೆನ್ಸ್ ಇಟ್ಕೋಬೇಡ ಅಂತ. ನೀನು ಬ್ಯಾಲೆನ್ಸ್ ಇಟ್ಕೊಂಡಷ್ಟು ಅದು ನಿನಗೆ ರೀಬರ್ತಕ್ಕೆ ಕಾರಣ ಆಗುತ್ತೆ ಅಂತ. ಸೊ ಈಗ ಅವ್ರು ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ ಅಂದರೆ ಅವರು ಮತ್ತೆ ಮನುಷ್ಯರಾಗಿ ಬರಲ್ಲ. ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದ್ರೆ ಆಯ್ತು. ಬಟ್ ನಾನೇನು ಮಾಡಿದೆ, ಈ ಸ್ವಲ್ಪ ತಲಾಟೆ ಮೈಂಡ್ ಅಲ್ವಾ, ಗೂಗಲೆಲ್ಲ ಯಾಕಂದ್ರೆ ಈ ಜಸ್ಟ್ ಕ್ಯೂರಿಯಸ್ಸು ಇಲ್ಲಿದೆಲ್ಲ ಜಸ್ಟ್ ಕ್ಯೂರಿಯಸ್. ನಾನು ಗೂಗಲ್ ಮಾಡಿದೆ ರಾಮಕೃಷ್ಣ ಪರಮಹಂಸಸ್ ಆಲ್ ಡಿಸೈಪಲ್ಸ್ ಅಂತ, ಅಥವಾ 7 ಡಿಸೈಪಲ್ಸ್ ಆಫ್ ರಾಮಕೃಷ್ಣ ಪರಮಹಂಸ ಅಂತ ಹೊಡೆದೆ ಗೂಗಲಲ್ಲಿ. ಇನ್ನು ಆರ್ಡರ್ ಅಂತ ಬರಲಿಲ್ಲ ಅಂದ್ರೂ ಒಂದಷ್ಟು ಜನ ಕ್ಲೋಸೆಸ್ಟ್ ದಿ ರಾಮಕೃಷ್ಣ ಪರಮಹಂಸ ಅಂತ ಓಪನ್ ಆಯಿತು. ಒಂದು ನಮಗೆ ಗೊತ್ತಿರೋ ಸ್ವಾಮಿ ವಿವೇಕಾನಂದರು ಒಬ್ಬರೇ ಅಲ್ವಾ. ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಒಬ್ಬರೇ ಅಂತೀವಿ. ಬಟ್ ಆ ರೂಟಲ್ಲಿರೋರಿಗೆ ಎಷ್ಟೊಂದು ಜನಕ್ಕೆ ಗೊತ್ತು ಪರಮಹಂಸರ ಜೊತೆ ಯಾರ್ಯಾರು ಇದ್ದರು ಅಂದ್ಬಿಟ್ಟು ಅಂತ. ಆಗ ಓಪನ್ ಮಾಡಿದಾಗ ಒಂದಷ್ಟು ಸೆಟ್ ಆಫ್ ಇದ್ದಾರೆ. ಅವರೆಲ್ಲರೂ 1929 ಅಣ್ಣವ್ರು ಹುಟ್ಟಿದ್ದು. 29ಗೆ ಮುಂಚೆ ದೇಹ ಬಿಟ್ಟಿರೋರೆ. 27 ಒಬ್ರು ಹೋಗ್ತಾರೆ, 23, 26, 25 ಒಂದಷ್ಟು ಜನದ್ದು ಓಪನ್ ಆಯಿತು. ಅದರಲ್ಲಿ ಯಾರೋ ಒಬ್ಬರು ಅಣ್ಣವ್ರು, ನಾನು ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಅಂತ ಗೊತ್ತಿಲ್ಲ. ಆದರೆ ಅದಷ್ಟು ಜನದಲ್ಲಿ ಒಬ್ಬರು ಅವರು. ಇನ್ನಂತೂ 100% ಪಕ್ಕ. ನೀವು ಮೀಟ್ ಮಾಡಿದೆಯಲ್ಲ ಅಣ್ಣವ್ರನ್ನ? ಸತಿ ಮೀಟ್ ಮಾಡಿ ದೊಡ್ಡ ಮೇಲೆಲ್ಲ ಕೂತಿದ್ದೀನಿ. ಅವ್ರು ಗೌರಿ ಗಣೇಶ 2 ಸತಿ ನೋಡಿದ್ದಾರೆ. ಅವ್ರು ಹೇಳೋರು ಅಂದ ರಾಗಣ್ಣ ವೆರಿ ರೀಸೆಂಟ್ಲಿ ಒಂದು ಸತಿ ಹೇಳಿದ್ರು ನಮ್ಮ ಡ್ರಾಮಾ ಜೂನಿಯರ್ಗೆ ಬಂದಾಗ, ಅಪ್ಪಾಜಿ ಅವ್ರು ಊಟ ಆದಮೇಲೆ ವಜ್ರಾಸನದಲ್ಲಿ ಕೂತ್ಕೊಳ್ಳೋರಂತ. ಹಿಂಗೆ ವಜ್ರಾಸನ ಡೈಜೆಷನ್ಗೆ ತುಂಬ ಒಳ್ಳೆಯದು. ಹಂಗೆ ಕೂತ್ಕೊಂಡಾಗ ಆ ಹುಡುಗಂದ ಸಿನಿಮಾ ಹಾಕಪ್ಪ ಅಂದ್ಬಿಟ್ಟು VHS ಟೇಪ್ ಹಾಕ್ಕೊಂಡು ಗೌರಿ ಗಣೇಶ ನೋಡೋರಂತೆ. 2.5 ಅವರ್ ಕೂತ್ಕೊಂಡು ನೋಡೋರಂತೆ. ವಜ್ರಾಸನದ ಅಲ್ಲಾಡ್ತಾ ಇರಲಿಲ್ಲ ಅಂತೆ. ಇನ್ನೇನ್ರಿ ಬೇಕು ಭಾಗ್ಯ ನನಗೆ.